ಹಾಯ್ ಹಲೋ. ಹಿಂದಿನ ಭಾಗದಲ್ಲಿ ನಾನು 30 ಪ್ರಶ್ನೆಗಳನ್ನು ಹೇಳಿದ್ದೇನೆ. 30 ಪ್ರಶ್ನೆಗಳು, ಅದಕ್ಕೆ ಉತ್ತರಗಳನ್ನು ನೀಡಿದ್ದೇನೆ. ಇವಾಗ ಎರಡನೆಯ ಭಾಗದಲ್ಲಿ 31ರಿಂದ ಇನ್ನು 60ರವರೆಗೆ ಅಂದರೆ 30 ಪ್ರಶ್ನೆಗಳಿಗೆ 30 ಉತ್ತರಗಳನ್ನು ನಾನು ನೀಡುತ್ತೇನೆ. ನೀವು ಸರಿಯಾಗಿ ಗಮನವಿಟ್ಟು ಕೇಳಿ. ಜೀವಿಗಳ ಬೆಳವಣಿಗೆಯನ್ನು ಏನೆಂದು ಕರೆಯುತ್ತಾರೆ? ಜೀವಿಗಳ ಬೆಳವಣಿಗೆಯನ್ನು ಏನೆಂದು ಕರೆಯುತ್ತಾರೆ? ಆಂತರಿಕ ಬೆಳವಣಿಗೆ ಎಂದು ಕರೆಯುತ್ತಾರೆ. ಜೀವಿಗಳ ಬೆಳವಣಿಗೆಯನ್ನು ಆಂತರಿಕ ಬೆಳವಣಿಗೆ ಎಂದು ಕರೆಯುತ್ತಾರೆ. ನಿರ್ಜೀವಿ ವಸ್ತುಗಳು ಹೆಚ್ಚಾಗುವುದಕ್ಕೆ ಉದಾಹರಣೆ. ನಿರ್ಜೀವಿ ವಸ್ತುಗಳು ಹೆಚ್ಚಾಗುವುದಕ್ಕೆ ಉದಾಹರಣೆ. ತ್ಯಾಜ್ಯ ವಸ್ತುಗಳ ರಾಶಿಯಲ್ಲಿ ಹೆಚ್ಚಳವಾಗುವುದು, ಇದು ಬಾಹ್ಯ ಬೆಳವಣಿಗೆ. ತ್ಯಾಜ್ಯ ವಸ್ತುಗಳ ರಾಶಿಯಲ್ಲಿ ಹೆಚ್ಚಳವಾಗುವುದು, ಇದು ಬಾಹ್ಯ ಬೆಳವಣಿಗೆ. ಪೋಷಣೆ ಎಂದರೇನು? ಪೋಷಣೆ ಎಂದರೇನು? ಜೀವಿಯೊಂದು ಆಹಾರವನ್ನು ರಕ್ತಗತವಾಗಿಸಿಕೊಂಡು ಬೆಳವಣಿಗೆಗೆ ಬಳಸಿಕೊಂಡರೆ ಅದನ್ನು ಪೋಷಣೆ ಎನ್ನುವರು. ಪೋಷಣೆ ಎಂದರೇನು? ಜೀವಿಯೊಂದು ಆಹಾರವನ್ನು ರಕ್ತಗತವಾಗಿಸಿಕೊಂಡು ಬೆಳವಣಿಗೆಗೆ ಬಳಸಿಕೊಂಡರೆ ಅದನ್ನು ಪೋಷಣೆ ಎನ್ನುವರು. ಚಲನೆ ಎಂದರೇನು? ಚಲನೆ ಎಂದರೇನು? ಹಾರುವುದು, ನಡೆಯುವುದು, ಈಜುವುದು ಮತ್ತು ಕುಪ್ಪಳಿಸುವುದು, ಇವೆಲ್ಲವುಗಳನ್ನು ಚಲನೆ ಎನ್ನುವರು. ಚಲನೆ ಎಂದರೇನು? ಹಾರುವುದು, ನಡೆಯುವುದು, ಈಜುವುದು ಮತ್ತು ಕುಪ್ಪಳಿಸುವುದು, ಇವೆಲ್ಲವುಗಳನ್ನು ಚಲನೆ ಎನ್ನುವರು. ಕಾರ್ಬನ್ ಡೈಆಕ್ಸೈಡ್ ಸುಣ್ಣದ ತಿಳಿನೀರಿನ ಮೂಲಕ ಹಾಯಿಸಿದಾಗ ಸುಣ್ಣದ ತಿಳಿನೀರು ಹೇಗೆ ಕಾಣುತ್ತದೆ? ಕಾರ್ಬನ್ ಡೈಆಕ್ಸೈಡ್ ಸುಣ್ಣದ ತಿಳಿನೀರಿನ ಮೂಲಕ ಹಾಯಿಸಿದಾಗ ಸುಣ್ಣದ ತಿಳಿನೀರು ಹೇಗೆ ಕಾಣುತ್ತದೆ? ಹಾಲಿನಂತೆ ಬೆಳ್ಳಗಾಗುತ್ತದೆ. ಹಾಲಿನಂತೆ ಬೆಳ್ಳಗಾಗುತ್ತದೆ. ಜೀವಿಗಳು ಉಸಿರಾಡುವಾಗ ಏನು ಮಾಡುತ್ತವೆ? ಜೀವಿಗಳು ಉಸಿರಾಡುವಾಗ ಏನು ಮಾಡುತ್ತವೆ? ಆಕ್ಸಿಜನ್ನನ್ನು ಒಳಗೆ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಹೊರಗೆ ಬಿಡುತ್ತವೆ. ಆಕ್ಸಿಜನ್ನನ್ನು ಒಳಗೆ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಹೊರಗೆ ಬಿಡುತ್ತವೆ. ನಾವು ಉಸಿರಾಡುವಾಗ ಹೊರಕ್ಕೆ ಬಿಡುವ ಗಾಳಿಯಲ್ಲಿ ಯಾವ ಡೈಆಕ್ಸೈಡ್ ಇರುತ್ತದೆ? ನಾವು ಉಸಿರಾಡುವಾಗ ಹೊರಕ್ಕೆ ಬಿಡುವ ಗಾಳಿಯಲ್ಲಿ ಯಾವ ಡೈಆಕ್ಸೈಡ್ ಇರುತ್ತದೆ? ಕಾರ್ಬನ್ ಡೈಆಕ್ಸೈಡ್ ಇರುತ್ತದೆ. ಕಾರ್ಬನ್ ಡೈಆಕ್ಸೈಡ್ ಇರುತ್ತದೆ. ವಿಸರ್ಜನೆ ಎಂದರೇನು? ವಿಸರ್ಜನೆ ಎಂದರೇನು? ಜೀವಿಗಳು ಜೈವಿಕ ಚಟುವಟಿಕೆಗಳನ್ನು ನಡೆಸುವಾಗ ನಿರುಪಯುಕ್ತ ವಸ್ತುಗಳನ್ನು ಉತ್ಪಾದಿಸುತ್ತವೆ. ಜೀವಿಗಳು ದೇಹದಿಂದ ಮೂತ್ರ ಮತ್ತು ಬೆವರುಗಳಂಥ ನಿರುಪಯುಕ್ತ ವಸ್ತುಗಳನ್ನು ಹೊರದೂಡುವ ಪ್ರಕ್ರಿಯೆಯನ್ನು ವಿಸರ್ಜನೆ ಎನ್ನುತ್ತಾರೆ. ವಿಸರ್ಜನೆ ಎಂದರೇನು? ಜೀವಿಗಳು ಜೈವಿಕ ಚಟುವಟಿಕೆಗಳನ್ನು ನಡೆಸುವಾಗ ನಿರುಪಯುಕ್ತ ವಸ್ತುಗಳನ್ನು ಉತ್ಪಾದಿಸುತ್ತವೆ. ಜೀವಿಗಳು ದೇಹದಿಂದ ಮೂತ್ರ ಮತ್ತು ಬೆವರುಗಳಂಥ ನಿರುಪಯುಕ್ತ ವಸ್ತುಗಳನ್ನು ಹೊರದೂಡುವ ಪ್ರಕ್ರಿಯೆಯನ್ನು ವಿಸರ್ಜನೆ ಎಂದು ಕರೆಯುತ್ತಾರೆ. ನಿರುಪಯುಕ್ತ ವಸ್ತುಗಳು ಜೀವಿಗಳಿಂದ ಹೊರಬರದಿದ್ದರೆ ಏನಾಗುತ್ತದೆ? ನಿರುಪಯುಕ್ತ ವಸ್ತುಗಳು ಜೀವಿಗಳಿಂದ ಹೊರಬರದಿದ್ದರೆ ಏನಾಗುತ್ತದೆ? ಜೀವಿಗಳಿಂದ ವಿಸರ್ಜಿಸದೇ ಹೋದರೆ ಅವು ವಿಷವಾಗಿ ಪ್ರಾಣಿಗಳಿಗೆ ಅಪಾಯ ತಂದೊಡ್ಡುತ್ತವೆ. ಜೀವಿಗಳಿಂದ ವಿಸರ್ಜಿಸದೇ ಹೋದರೆ ಅವು ವಿಷವಾಗಿ ಪ್ರಾಣಿಗಳಿಗೆ ಅಪಾಯ ತಂದೊಡ್ಡುತ್ತವೆ. ಸಂತಾನೋತ್ಪತ್ತಿ ಎಂದರೇನು? ಸಂತಾನೋತ್ಪತ್ತಿ ಎಂದರೇನು? ಜೀವಿಗಳು ತಮ್ಮಂತೆಯೇ ಇರುವ ಜೀವಿಗಳಿಗೆ ಜನ್ಮ ನೀಡುವ ಮೂಲಕ ತಮ್ಮ ಸಂತತಿಯನ್ನು ಮುಂದುವರಿಸುತ್ತವೆ. ಈ ಪ್ರಕ್ರಿಯೆಯನ್ನು ಸಂತಾನೋತ್ಪತ್ತಿ ಎಂದು ಕರೆಯುತ್ತಾರೆ. ಸಂತಾನೋತ್ಪತ್ತಿ ಎಂದರೇನು? ಜೀವಿಗಳು ತಮ್ಮಂತೆಯೇ ಇರುವ ಜೀವಿಗಳಿಗೆ ಜನ್ಮ ನೀಡುವ ಮೂಲಕ ತಮ್ಮ ಸಂತತಿಯನ್ನು ಮುಂದುವರಿಸುತ್ತವೆ. ಈ ಪ್ರಕ್ರಿಯೆಯನ್ನು ಸಂತಾನೋತ್ಪತ್ತಿ ಎಂದು ಕರೆಯುತ್ತಾರೆ. ಸಂತತಿ ಎಂದರೇನು? ಸಂತತಿ ಎಂದರೆ ಪೀಳಿಗೆ. ಸಂತತಿ ಎಂದರೇನು? ಸಂತತಿ ಎಂದರೆ ಪೀಳಿಗೆ. ಜೀವಿತಾವಧಿ ಎಂದರೇನು?
ಜೀವಿತಾವಧಿ ಎಂದರೇನು? ಒಂದು ಜೀವಿಯ ಹುಟ್ಟು ಮತ್ತು ಸಾವಿನ ನಡುವಿನ ಅವಧಿಯನ್ನು ಜೀವಿತಾವಧಿ ಎನ್ನುವರು. ಒಂದು ಜೀವಿಯ ಹುಟ್ಟು ಮತ್ತು ಸಾವಿನ ನಡುವಿನ ಅವಧಿಯನ್ನು ಜೀವಿತಾವಧಿ ಎನ್ನುವರು. ಸಸ್ಯಗಳ ಭಾಗಗಳು ಯಾವುವು? ಸಸ್ಯದ ಭಾಗಗಳು ಯಾವುವು? ಏಕವಾರ್ಷಿಕ ಸಸ್ಯ, ದ್ವಿವಾರ್ಷಿಕ ಸಸ್ಯ ಹಾಗೂ ಬಹುವಾರ್ಷಿಕ ಸಸ್ಯಗಳು. ಏಕವಾರ್ಷಿಕ ಸಸ್ಯ, ದ್ವಿವಾರ್ಷಿಕ ಸಸ್ಯ ಹಾಗೂ ಬಹುವಾರ್ಷಿಕ ಸಸ್ಯಗಳು. ಏಕವಾರ್ಷಿಕ ಸಸ್ಯಗಳು ಎಂದರೇನು? ಏಕವಾರ್ಷಿಕ ಸಸ್ಯಗಳು ಎಂದರೇನು? ಉದಾಹರಣೆ ಕೊಡಿ. ಒಂದು ವರ್ಷ ಅಥವಾ ಒಂದು ಋತುವಿನ ಅವಧಿಯಲ್ಲಿ ಹೂ ಬಿಟ್ಟು ಕಾಯಾಗಿ ಹಣ್ಣಾದ ಮೇಲೆ ನಾಶವಾಗುವ ಸಸ್ಯಗಳು. ಉದಾಹರಣೆ ಗೋಧಿ, ಭತ್ತ, ಸಾಸುವೆ, ಸೌತೆ, ಟೊಮೆಟೊ. ಒಂದು ವರ್ಷ ಅಥವಾ ಒಂದು ಋತುವಿನ ಅವಧಿಯಲ್ಲಿ ಹೂ ಬಿಟ್ಟು ಕಾಯಾಗಿ ಹಣ್ಣಾದ ಮೇಲೆ ನಾಶವಾಗುವ ಸಸ್ಯಗಳು. ಉದಾಹರಣೆ ಗೋಧಿ, ಭತ್ತ, ಸಾಸುವೆ, ಸೌತೆ, ಟೊಮೆಟೊ. ದ್ವಿವಾರ್ಷಿಕ ಸಸ್ಯಗಳು. ದ್ವಿವಾರ್ಷಿಕ ಸಸ್ಯಗಳು ಎಂದರೆ ಯಾವುವು? ಉದಾಹರಣೆ ಕೊಡಿ. 2 ವರ್ಷ ಅಥವಾ 2 ಋತುವಿನವರೆಗೆ ಬದುಕಿ ಹೂ ಬಿಟ್ಟು ಹಣ್ಣು ಬೀಜಗಳನ್ನು ಉತ್ಪತ್ತಿ ಮಾಡಿ ನಾಶವಾಗುವ ಸಸ್ಯಗಳು. ಉದಾಹರಣೆ ಕ್ಯಾರೆಟ್, ಕಬ್ಬು, ಎಲೆಕೋಸು, ಬೀಟ್ರೂಟ್. 2 ವರ್ಷ ಅಥವಾ ಋತುಗಳವರೆಗೆ ಬದುಕಿ ಹೂ ಬಿಟ್ಟು ಹಣ್ಣು ಬೀಜಗಳನ್ನು ಉತ್ಪತ್ತಿ ಮಾಡಿ ನಾಶವಾಗುವ ಸಸ್ಯಗಳು. ಉದಾಹರಣೆ ಕ್ಯಾರೆಟ್, ಕಬ್ಬು, ಎಲೆಕೋಸು, ಬೀಟ್ರೂಟ್. ಕ್ಯಾರೆಟ್, ಕಬ್ಬು, ಎಲೆಕೋಸು, ಬೀಟ್ರೂಟ್. ಬಹುವಾರ್ಷಿಕ ಸಸ್ಯಗಳು ಎಂದರೇನು? ಬಹುವಾರ್ಷಿಕ ಸಸ್ಯಗಳು ಎಂದರೇನು? ಉದಾಹರಣೆ ಕೊಡಿ. ಇವು ಹಲವಾರು ವರ್ಷಗಳ ಕಾಲ ಬದುಕುತ್ತವೆ. ಬದುಕಿರುವವರೆಗೂ ಹೂ, ಹಣ್ಣು, ಬೀಜಗಳನ್ನು ಉತ್ಪತ್ತಿ ಮಾಡುತ್ತವೆ. ಇವು ಹಲವಾರು ವರ್ಷಗಳ ಕಾಲ ಬದುಕುತ್ತವೆ. ಬದುಕಿರುವವರೆಗೂ ಹೂವು, ಹಣ್ಣು, ಬೀಜಗಳನ್ನು ಉತ್ಪತ್ತಿ ಮಾಡುತ್ತವೆ. ಉದಾಹರಣೆ ಮಾವು, ನಿಂಬೆ, ಹಲಸು, ತೆಂಗು. ಮಾವು, ನಿಂಬೆ, ಹಲಸು, ತೆಂಗು. ಇಲಿಯು ಎಷ್ಟು ವರ್ಷ ಬದುಕುತ್ತದೆ? ಇಲಿಯು 5 ರಿಂದ 7 ವರ್ಷ ಬದುಕುತ್ತದೆ. ನಾಯಿಯು ಎಷ್ಟು ವರ್ಷ ಬದುಕುತ್ತದೆ? ನಾಯಿಯು 20 ರಿಂದ 25 ವರ್ಷ ಬದುಕುತ್ತದೆ. ರಣಹದ್ದು ಎಷ್ಟು ವರ್ಷ ಬದುಕುತ್ತದೆ? ರಣಹದ್ದು 60 ರಿಂದ 70 ವರ್ಷ ಬದುಕುತ್ತದೆ. ರಣಹದ್ದು 60 ರಿಂದ 70 ವರ್ಷ. ಮನುಷ್ಯ ಎಷ್ಟು ವರ್ಷ ಬದುಕುತ್ತಾನೆ? ಮನುಷ್ಯ 70 ರಿಂದ 100 ವರ್ಷ. ಮನುಷ್ಯ 70 ರಿಂದ 100 ವರ್ಷ. ಆಮೆ ಎಷ್ಟು ವರ್ಷ ಬದುಕುತ್ತದೆ? ಆಮೆ 150 ರಿಂದ 200 ವರ್ಷ. 150 ರಿಂದ 200 ವರ್ಷ. ಬಿದಿರು ಎಷ್ಟು ವರ್ಷ? ಬಿದಿರು ಸುಮಾರು 20 ವರ್ಷ. ಬಿದಿರು ಸುಮಾರು 20 ವರ್ಷ. ಮಾವಿನ ಮರ ಎಷ್ಟು ವರ್ಷ? ಮಾವಿನ ಮರ 90 ರಿಂದ 120 ವರ್ಷ. ಮಾವಿನ ಮರ 90 ರಿಂದ 120. ತೆಂಗಿನ ಮರ ಎಷ್ಟು ವರ್ಷ? ತೆಂಗಿನ ಮರ 100ಕ್ಕಿಂತ ಹೆಚ್ಚು ವರ್ಷ ಬದುಕುತ್ತದೆ. ತೆಂಗಿನ ಮರ 100ಕ್ಕಿಂತ ಹೆಚ್ಚು ವರ್ಷ ಬದುಕುತ್ತದೆ. ಬೇವಿನ ಮರ ಎಷ್ಟು ವರ್ಷ ಬದುಕುತ್ತದೆ? ಬೇವಿನ ಮರ 150 ರಿಂದ 200 ವರ್ಷದವರೆಗೆ. 150 ರಿಂದ 200 ವರ್ಷದವರೆಗೆ ಬದುಕುತ್ತದೆ. ಆಲದ ಮರ ಎಷ್ಟು ವರ್ಷ ಬದುಕುತ್ತದೆ? ಆಲದ ಮರ ಎಷ್ಟು ವರ್ಷ ಬದುಕುತ್ತದೆ? ಸುಮಾರು 400 ವರ್ಷ. ಆಲದ ಮರ ಸುಮಾರು 400 ವರ್ಷ. ಅಮೀಬಾ ಯಾವ ಕೋಶೀಯ ಜೀವಿ? ಅಮೀಬಾ ಯಾವ ಕೋಶೀಯ ಜೀವಿ? ಏಕಕೋಶೀಯ ಜೀವಿ. ಅಮೀಬಾ ಏಕಕೋಶೀಯ ಜೀವಿ. ನಾಯಿ ಮನುಷ್ಯಗಳು ಯಾವ ಕೋಶಿ? ನಾಯಿ ಮತ್ತು ಮನುಷ್ಯರುಗಳು ಯಾವ ಕೋಶಿ? ನಾಯಿ ಮತ್ತು ಮನುಷ್ಯಗಳು ಬಹುಕೋಶೀಯ ಜೀವಿಗಳು. ನಾಯಿ ಮತ್ತು ಮನುಷ್ಯರು ಬಹುಕೋಶೀಯ ಜೀವಿಗಳು. ಮೊದಲ ಬಾರಿಗೆ ಸೂಕ್ಷ್ಮದರ್ಶಕವನ್ನು ರೂಪಿಸಿದವರು ಯಾರು? ಮೊದಲ ಬಾರಿಗೆ ಸೂಕ್ಷ್ಮದರ್ಶಕವನ್ನು ರೂಪಿಸಿದವರು
ಹಾಲೆಂಡಿನ ಲಿವನ್ ಹಾಕ್ ಮಸೂರಗಳನ್ನು ಸಾನಿ ಹಿಡಿಯುವ ಮೂಲಕ ಕಂಡುಹಿಡಿಯುವರು. ಹಾಲೆಂಡಿನ ಲಿವನ್ ಹಾಕ್ ಮಸೂರಗಳನ್ನು ಸಾನಿ ಹಿಡಿಯುವ ಮೂಲಕ ಕಂಡುಹಿಡಿಯುವರು. 1632 1723 1632 1723. ಮೊದಲ ಬಾರಿಗೆ ಕೋಶಗಳೆಂದು ಕಂಡುಹಿಡಿದವರು ಯಾರು? ಮೊದಲ ಬಾರಿಗೆ ಕೋಶಗಳೆಂದು ಕಂಡುಹಿಡಿದವರು ಯಾರು? ರಾಬರ್ಟ್ ಹುಕ್. 1635 1702 ಇಂಗ್ಲೆಂಡಿನ ವಿಜ್ಞಾನಿ ತಾವೇ ರೂಪಿಸಿದ ಸಂಯುಕ್ತ ಸೂಕ್ಷ್ಮದರ್ಶಕದ ಮೂಲಕ ಒಂದು ಚೂರು ಕಾರ್ಕ್ ಮರದ ತಿರುಳನ್ನು ವೀಕ್ಷಿಸಿದರು. ಅದರಲ್ಲಿ ಜೇನುಗೂಡಿನಂಥ ರಚನೆಗಳನ್ನು ಕಂಡುಹಿಡಿದರು. ಅವುಗಳನ್ನು ಕೋಶ ಎಂದು ಕರೆದರು. ಇಲ್ಲಿಯವರೆಗೆ ನಾನು 30 ಪ್ರಶ್ನೆಗಳಿಗೆ 30 ಉತ್ತರಗಳನ್ನು ನೀಡಿದ್ದೇನೆ. ನಿಮಗೆ ಬೇಕು ಅಂದರೆ ಇದ್ರ ಬಗ್ಗೆ ಏನಾದರೂ ಒಂದು ನೋಟ್ಸ್ ಮಾಡಿಕೊಳ್ಳಿ, ಆಮೇಲೆ ಓದಿದರೆ ಆಯಿತು. ಥ್ಯಾಂಕ್ ಯು.